ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ. ಬೀದರ್ನಲ್ಲಿ ಹಣದಾಸೆ ತೋರಿಸಿ ಪಂಗನಾಮ ಹಾಕಲಾಗಿದೆ. ಗಡಿ ರಾಜ್ಯ ಜಿಲ್ಲೆ ಬೀದರ್ನಲ್ಲಿ ಹಣದಾಸೆಯನ್ನ ತೋರಿಸಿ ಪಂಗನಾಮ ಹಾಕಿರೋದು ನಮ್ಮ ರಾಜ್ಯದ ಗಡಿ ಜಿಲ್ಲೆ. ಡಬಲ್ ಹಣದಾಸೆಯನ್ನ ತೋರಿಸಿ ಕೋಟಿ ಲೂಟಿ ಮಾಡಿರೋದು. 4ರಿಂದ ಕೋಟಿ ಲೂಟಿ ಮಾಡಿದ ನಿವೃತ್ತ ಯೋಧ. ಅಚ್ಚರಿಯಾದ್ರೂ ಹೌದು, ಕೋಟಿ ಹಣವನ್ನ ಲೂಟಿ ಮಾಡಿ ನಿವೃತ್ತ ಯೋಧ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸೋಮಾಪುರ ಮಾಜಿ ಯೋಧ ಹರಿದಾಸನಿಂದ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ಭಾಲ್ಕಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದ ವಂಚಕ ಹರಿದಾಸ ಅನ್ನೋದು ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ನಲ್ಲಿ ನಿಮಗೆ ಡಬಲ್ ಹಣ ಬಂದ್ಬಿಡುತ್ತೆ ಅಂತ ಪರಿಚಯಿಸ್ತರಿಗೆ ಡಬಲ್ ಹಣ ಮಾಡುವ ಆಸೆ ತೋರಿಸಿ ಧನ್ರಾಜ್ ಅನ್ನುವಂಥ ವ್ಯಕ್ತಿಯಿಂದ 25 ಲಕ್ಷ, ಅಮರ್ ಅನ್ನುವಂಥ ವ್ಯಕ್ತಿಯಿಂದ 29 ಲಕ್ಷ, ರಾಹುಲ್ ಅನ್ನುವಂಥ ವ್ಯಕ್ತಿಯಿಂದ 23 ಲಕ್ಷ, ಜೊತೆಗೆ ವಿಜಯಲಕ್ಷ್ಮಿ ಅನ್ನುವಂತಹ ಮಹಿಳೆಯಿಂದ 22 ಲಕ್ಷ ರೂಪಾಯಿ ಹಣವನ್ನ ಲೂಟಿ ಮಾಡಿರೋದು. ಸಂಬಂಧಪಟ್ಟಂತೆ ಭಾಲ್ಕಿ ಠಾಣೆಯಲ್ಲಿ ಹರಿದಾಸ ಹಾಗೆ ಅವರಿಗೆ ಕೈ ಜೋಡಿಸಿದಂತ ಇನ್ನೊಬ್ರು ಸಂತೋಷ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಹರಿದಾಸ್ ಸೋಮಂಶಿ ಅಂತವರು ಸೋಂಪುರದವರು ಹಿಂಗೆ ನನಗೆ ಪರಿಚಯ ಆಗಿ ನಂತರ ನಾವು ಅವರು ಯಾವಾಗ ಹಿಂಗೆ ಟೀ ಅದನ್ನು ಕುಡಿತಿದೀವಿ, ಅಲ್ಲಿ ಇಲ್ಲಿ ಹೋಟೆಲ್ ಬರ್ತಿದೀವಿ, ಹಿಂಗೆ ಕೂಡ್ಕೋತ ಸ್ನೇಹ ಬೆಳೀತು. ಅನಂತರ ಅವ್ರು ಅಂದ್ರು, ಸರ್ ನಮ್ಗೊಂದು ಅರ್ಜೆಂಟ್ ಕೆಲಸ ಇದೆ ಮತ್ತು ನಾನು ಊರಲ್ಲಿ 3 ಎಕರೆ ಹೊಲ ತೊಗೊಂಡೇನಿ, ನನಗೊಂದು 10 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ನನ್ನ ಹತ್ತಿರ ಸದ್ಯ ಇಲ್ಲ ಸರ್, ಒಂದು 2-3 ದಿವಸ ಟೈಮ್ ಕೊಡ್ರಿ ಅಂತ ಅಂದ್ರೆ ಅವ್ರು ಅಂದ್ರೆ ಆಯ್ತು ಸರ್, 2-3-5 ದಿವಸದಾಗ ಮಾಡಿಕೊಡ್ರಿ ಅಂದರು. ಅವಾಗ ನಾನು ಏನು ನನ್ನ ಹತ್ತಿರ 2-3 ಲಕ್ಷ ಇತ್ತು. ಆನಂತರ ನಾನು ಮಾಡಿದೆ ಗೋಲ್ಡ್ ಲೋನ್ ತೊಗೊಂಡು ಅವರಿಗೆ 10 ಲಕ್ಷ ಕೊಟ್ಟೆ. ಆನಂತರ 3 ತಿಂಗಳ ನಂತರ ಹೊಳ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಬಾದ 3 ಆಯ್ತು 4 ತಿಂಗಳ ಇವತ್ತು ನಂತರ ಕೇಳಕ್ ಹೋದ್ರ ಅವ್ರ ಕೊಡ್ತಾ ಹಿಂದಿನೆಲ್ಲ ನಂಬಲ್ಲಿ ಏನದ ಇಲ್ಲ ಏನೋ ಇಲ್ಲ, ನಾವು ಬಂದಾಗ ಕೊಡ್ತೀನಿ ರೊಕ್ಕ ಹಂಗಾಗತ್ತೆ ಹರ್ಷು ಉಡಾಪಿ ಹೇಳ್ತಾ ಇದ್ದಾರೆ. ಟೋಟಲ್ ನಿಮ್ಗೆ ಎಷ್ಟು 10 ಲಕ್ಷ ಕೊಟ್ಟಿವಿ ಸರ್. ಇನ್ನೂ 10 ಲಕ್ಷ ಅಲ್ಲ ಸರ್, ಈಗ ಇವು ಡಾಕ್ಯುಮೆಂಟ್ಸ್ ನೀವು ಪರ್ಸನಲ್ ದುಡ್ಡು ತಗೊಂಡು ಪರ್ಸನಲ್ ಅದ ನಿಮ್ಗೆಲ್ಲ ಮೋಸ ವಂಚನೆ ಮಾಡಿ ಇವು ವಂಚನೆ ಸರ್. ಈಗ ತಗೊಂಡು ವಂಚನೆ ಮಾಡ್ರಿ ಸರ್, ನಾನು ಕೊಡ್ತೀನಿ ಅಂತೇಳಿ. ಅಲ್ಲ ಮತ್ತೆ ಹೊಲ ತಗೊಂಡಿದ ಅಮೌಂಟ್ ಕೊಡ್ರಿ ಅಂತ ಇದು ಹೇಳ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಏನ್ ತೋರಿಸಿ ಅದ್ರದ್ದು ಇವು ಹೌದ್ರಿ ಸರ್, ಚೆಕ್ ಬೌಂಡ್ ಎಲ್ಲ ಅಲ್ಲಿ ದುಡ್ಡು ಕೊಟ್ಟಿವಿ ಸರ್. ಯಾವ್ದು ಇವ್ರಲ್ಲ ಸರ್, ನಮ್ಮಲ್ಲಿ ನಾವು ಚೆಕ್ ಅಂತ ತೊಟ್ಟಿಲ್ಲ, ಹಿಂಗೆ ಪರ್ಸನಲ್ ಅದ ಸರ್. ಅಂತ ನಮ್ಮ ಹತ್ರ 10 ಲಕ್ಷ ತಗೊಂಡಿದ್ದಾರೆ. ಅವರು ನಮ್ಮ ದೋಸ್ತಿಗೆ ಹಿಂಗೆ ಭೇಟಿಯಾಗಿ ಹಂಗೆ ಮಾಡ್ತೀವಿ ಅಂತ ತೊಗೊಂಡು ಅವ್ರು ಹೊಲ ತೊಗೊಂಡಿಲ್ಲ ಅಂತ ಹೇಳಿ ದೋಸ್ತಾನ ಇದ್ರು. ಹೇಳಿ 10 ಲಕ್ಷ ಕೊಟ್ಟಿದ್ವಿ ನಾವು. ಹಂಗೆ ಹೆಂಗ್ ಕೊಟ್ರಿ? 10 ಲಕ್ಷ ಯಾವ ವರ್ಷದಲ್ಲಿ ಕೊಟ್ರಿ? ಹೊಲ ತಗೊಂಡಿದ್ದ ಕಮ್ಮಿದ್ದಾವ ಅಂತ. ಇವಾಗ ಏನೋ ಸರ್, ಈಗ ನಮ್ಮಲ್ಲಿಂದ ಪೈಲೋನಿ ಕೊಟ್ಟಿದ್ದ ಅವ್ ಮನುಷ್ಯ ಹುಡುಗನ ಕೊಲ್ಲಾಪುರದ ಹೇಳತ್ತಲ್ಲ. ನಾನು ಚೆಕ್ ಬೌನ್ಸ್ ಕೇಸ್ ಹಾಕಿ ಪರಿಚಯ ಹೆಂಗ್ ಸರ್ ಅವರು? ಅವ್ರು ಇಲ್ಲೇ ಗಲ್ಲೆಗಿರ್ತಾರೆ. ಏನ್ ಕೆಲಸ ಮಾಡ್ತಾರೆ ಸರ್ ಅವರು? ಮಾಜಿ ಮಿಲಿಟರಿ ಮ್ಯಾನ್ ಅವ್ರು ಇಬ್ಬರು, ಸರ್ ಸಂತೋಷ್ ಶೆಡವಳೆ ಅಂತ ಮತ್ತು ಹರಿದಾಸ್ ಅವ್ರಿಬ್ಬರು ಕುಂತವ್ರು. ಸರ್ ಕೇಸ್ ಚೆಕ್ ಕೊಟ್ಟಾರ, ಚೆಕ್ ಬೌಂಡ್ ಬರ್ಬೇಕು.